Hello students, welcome to Pattalgal English Academy and Banashankari English Academy. ಇವತ್ತು PUC ಸೆಕೆಂಡ್ ಇಯರ್ದು ಕ್ವಶನ್ ನಂಬರ್ 30B ಸೀನ್ ಪೋಯಮ್ಸ್ಗಳದಾವಲ್ಲ ಆ ಪೋಯಮ್ದಲ್ಲಿ ಒಂದು ಪೋಯಮ್ ಅನ್ನು ಮಾಡಿಕೊಡ್ತೀನಿ ನಿಮಗೆ. ಅಂದ್ರೆ ಅನ್ಸೀನ್ ಪ್ಯಾಸೇಜ್ ಕ್ವಶನ್ ನಂಬರ್ 30A ಇರ್ತೈತಿ. ಅದಕ್ಕೆ ಆಪ್ಷನ್ ಕೊಟ್ಟು ಕ್ವಶನ್ ನಂಬರ್ 30B ಈ ಒಂದಿಷ್ಟು ಪೋಯಮ್ಸ್ ಅದಾವಲ್ಲ PUC ಸೆಕೆಂಡ್ ಇಯರ್ ವರ್ಕ್ ಬುಕ್ ನಲ್ಲಿ ಒಂದು 15 ಪೋಯಮ್ಸ್ ಗಳನ್ನ ಕೊಟ್ಟಾರ. ಆ 15 ಪೋಯಮ್ಸ್ ಗಳಲ್ಲಿ ಯಾವ್ದಾದ್ರು ಒಂದು ಪೋಯಮ್ ಅನ್ನು ನಿಮಗೆ ಕೊಟ್ಟಿರ್ತಾರ, ಇಲ್ಲ ಅಂದ್ರೆ ಒಂದು ಅನ್ಸೀನ್ ಪ್ಯಾಸೇಜ್ ಕೊಟ್ಟಿರ್ತಾರ. ಎರಡರಲ್ಲಿ ಒಂದು ಬಿಡಿಸೋದು. ನಿಮಗೆ 9 ಕ್ವಶನ್ಸ್ ಗಳನ್ನ ತೆಗೆದಿರ್ತಾರ. ಅದರ ಮೇಲೆ ಈ ನಿಮ್ದೇನು ಈ ಕ್ವಶನ್ ಬ್ಯಾಂಕ್ ಬಿಟ್ಟರಲ್ಲ 2025-26 ದಲ್ಲಿ PUC ಸೆಕೆಂಡ್ ಇಯರ್ದವರಿಗೆ ಈ ಕ್ವಶನ್ ಬ್ಯಾಂಕ್ ದಲ್ಲಿ ಒಂದು 5 ಪೋಯಮ್ಗಳನ್ನ ಔಟ್ ಆಫ್ 15 ಪೋಯಮ್ಗಳಲ್ಲಿ ಒಂದು 5 ಪೋಯಮ್ಸ್ ಗಳನ್ನ ಕೊಟ್ಟು ಅವುಗಳಿಗೆ ಕ್ವಶನ್ಸ್ ಅನ್ನ ತೆಗೆದಾರ. ನಿಮಗೆ ಇಲ್ಲಿ ಒಂದು 9 ಕ್ವಶನ್ಸ್. ಹೆಂಗಂದ್ರೆ ಕ್ವಶನ್ ಪೇಪರ್ನಾಗ ಹೆಂಗ್ ಬರ್ತಾವೋ ಹಂಗೆ ಕೊಟ್ಟಾರ. ನಾವು ಏನು ಈ ಕೊಟ್ಟಿರುವಂತ ಪೋಯಮ್ ಅನ್ನ ಸ್ವಲ್ಪ ಕಾಂಪ್ರಹೆನ್ಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಈ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡಬೇಕು, ಮಾಡೋ ಪ್ರಯತ್ನ ಮಾಡಬೇಕು. 15 ಪೋಯಮ್ಗಳದಾವ. ದಿನ ಒಂದು ಪೋಯಮ್, ಸುಮ್ಮನೆ ಹಂಗ ಒಂದು ತಾಸಿನಷ್ಟದಕ್ಕೆ. ಈ ವಿಡಿಯೋ ನೋಡಿದ್ರೆ ನಿಮಗೆ ಒಂದು ತಾಸು ಬೇಕಾಗಿಲ್ಲ, ಒಂದು 15 ನಿಮಿಷದೊಳಗೆ ಪೋಯಮ್ ತಿಳಿದು ಬಿಡ್ತೈತಿ. ಹೌದಾ? ಅವ್ರು ಕೊಟ್ಟಿರೋದು ಒಂದು 5 ಪೋಯಮ್ ಅಷ್ಟೇ ಕೊಟ್ಟಾರ. ಬಟ್ ನಾನು ಕ್ರಮೇಣವಾಗಿ ಉಳಿದ 10 ಪೋಯಮ್ಗಳನ್ನ ಮಾಡಿಕೊಡ್ತೀನಿ. ಒಂದು ಪೋಯಮ್ ನಿಮಗೆ ಸ್ಟಡಿ ಮಾಡ್ಲಿಕ್ಕೆ ಒಂದು 15 ನಿಮಿಷದ್ದು. 15 ನಿಮಿಷದಂಗ ಒಂದು 15 ಪೋಯಮ್ಗಳನ್ನ ನೀವು ನೋಡ್ಕೊಂಡ್ಬಿಟ್ಟೆ ಅಂತಂದ್ರ ಡೆಫಿನೆಟ್ಲಿ ಇದೇ ಪೋಯಮ್ಗಳು ಬರ್ತಾವ. ಡೆಫಿನೆಟ್ಲಿ ಬರ್ತಾವಂತ ಇದಕ್ಕೆ ಹೇಳ್ತೇನೆ, ನಾನು ಹೇಳಬಲ್ಲೆ. ಹೇಳಿ ಡೆಫಿನೆಟ್ಲಿ ಇವೇ ಪೋಯಮ ಬರ್ತಾವ. ಇವನ್ ಬಿಟ್ಟು ಬೇರೆ ಬರಕ್ ಸಾಧ್ಯನೇ ಇಲ್ರಿ. ಬೇರೆ ತಗೋಬಾರ್ದಂತನ ಐತ. ಮತ್ತಿನ್ನ ಅನ್ಸೀನ್ ಪ್ಯಾಸೇಜ್ ಬರ್ತಾವಲ್ಲ, ಆ ಪ್ಯಾಸೇಜ್ ಯಾವ್ದಾದ್ರು ತಗೋಬಹುದು. ಪ್ಯಾಸೇಜ್ ನಿಮಗೆ ಗೊತ್ತಿರ್ತಲ್ಲ, ಅನ್ಸೀನ್ ಅದು. ಈ ಪೋಯಮ್ ಹಂಗಲ್ಲ, ಸೀನ್. ನಿಮ್ಗಿರುವ 15 ಪೋಯಮ್ದಲ್ಲಿ ಯಾವ್ದಾದ್ರು ಒಂದು ಪೋಯಮ್ ಕೊಡ್ಬೇಕಂತದ. ಸರಿನಾ? ಓಕೆ. ಅಂತದೊಂದು ಪೋಯಮು ನಾನೀಗಾಗಲೇ 2 ಪೋಯಮ್ಗಳನ್ನ ಮಾಡೀನ್ರಿ. 2 ಪೋಯಮ್, ಒಂದು ಇದು ಮಾಡೀನಿ, ಒಸ್ಮ್ಯಾಂಡಿಸ್ ಅಂತೇಳಿ ಒಂದು ವಿಡಿಯೋ ಮಾಡಿಬಿಟ್ಟೆ ನಿಮ್ಗ. ಇನ್ನೊಂದು ಪೋಯಮ್ ಪ್ಲೇ ಥಿಂಗ್ಸ್ ಅಂತೇಳಿ ಟ್ಯಾಗೋರ್ ಸರ್ದು, ಅದು PB ಶೆಲ್ಲಿ ಸರ್ದು. 2 ಪೋಯಮ್ಗಳನ್ನ ಈಗಾಗಲೇ ಮಾಡೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ 3rd ಪೋಯಮ್, ಒಂದು 5 ಪೋಯಮ್ಸ್ ಕೊಟ್ಟಾರೆ ಇವರು. ನಂಬರ್ ಚೇಂಜ್ ಆಗ ಮತ್ತೆ 9 ಅಂದ ತಕ್ಷಣ ವರ್ಕ್ ಬುಕ್ ನಲ್ಲಿ ಈ ಪೋಯಮ್ ನಂಬರ್ 9, ಬಟ್ ಈ ಕ್ವಶನ್ ಬ್ಯಾಂಕ್ ನಲ್ಲಿ ಪೋಯಮ್ ನಂಬರ್ 3. ಹೌದಲ್ಲ? ಇದು ಕ್ವಶನ್ ಬ್ಯಾಂಕ್ ನಲ್ಲಿ ಪೋಯಮ್ ನಂಬರ್ 3 ಅದ. ಇದನ್ನ ಮಾಡ್ಕೊಡ್ತೀನಿ ಬರ್ರಿ. ಪೋಯಮ್ ಅದ ಹೆಸರು ಏನದ ಅಂತಂದ್ರ ದ ಕ್ರಚೆಸ್ ಅಂತ ಐತ್ರಿ. ಬರ್ಟಾಲ್ಟ್ ಬ್ರೆಟ್ ಅಂತ ಹೇಳಿ ಪೋಯೆಟ್. ಈ ಪೋಯಮ್ದೊಳಗ ಏನು ಮೆಸೇಜ್ ಐತಂತಂದ್ರ, ನಾವು ಸಮಟೈಮ್ಸ್ ಏನಾಗಿರ್ತೇವೆ ಅಂದ್ರ ಒಂದು ಕಕುನರಿಸ್ದೊಳಗೆ ಎದ್ದು ಬಿಡ್ತೇವ್ರಿ. ಒಂದು ಪೂರ್ವಾಗ್ರಹ ಪೀಡಿತರಾಗಿರ್ತೇವ್ರಿ. ಏನು ಅಂತಂದ್ರ, ನಾನು ಹೆಣ್ಮಗಳು, ನನ್ನ ಕಡೆಯಿಂದ ಏನು ಮಾಡಕ್ಕಾಗುದಿಲ್ಲ ಅನ್ನುವಂಥ ಭಾವನೆ. ಅಥವಾ ನಾ ಇಂಥ ಬಡವ್ರ ಮಗ, ನನಗೇನು ಮಾಡಕ್ಕಾಗುದಿಲ್ಲ ಅನ್ನುವಂಥದ್ದು. ಅಥವಾ ನಾ ಇಂಥ ಕಾಸ್ಟ್ನವ, ನಮಗೇನು ಸೌಲಭ್ಯಗಳಿಲ್ಲ ಅನ್ನುವಂಥದ್ದು. ಅಥವಾ ಏನೋ ಒಂದು ನಾವು ಒಂದು ಪ್ರೆಸಿಡ್ಯೂಸ್ಡ್ ಒಳಗೆ ಇರ್ತೀವ್ರಿ. ಪ್ರೆಸಿಡ್ಯೂಸ್ಡ್, ಪೂರ್ವಾಗ್ರಹ ಪೀಡಿತನಾಗಿರ್ತೀವ್ರಿ. ಹಂಗ ನಾವು ಮೆಂಟಲಿ ನಾವು ಪ್ರಿಪೇರ್ ಹಾಕೊಂಡು ನಾವು ಹಿಂಗ ಅಂತ ನಾವು ಮನಸ್ಸು ಮಾಡ್ಕೊಂಡಿವಿ ಅಂತಂದ್ರ ನಿಜ ಏನೈತಿ ಅದನ್ನ ಬಿಟ್ಟು ನಾವೊಂದು ಕಕ್ಕುನರಿದೊಳಗೆ ಇರ್ತೀವ್ರಿ. ನಾವ್ ಹೆಂಗೆ, ಬೇರೆ ಏನೋ ಆಗುದಿಲ್ಲ ನಮ್ಮ ಕಡೆಯಿಂದ ಅಂತ ಹೇಳಿ. ಆದರೆ ಅದು ಸುಳ್ಳು. ಅದು ನಮ್ದು ಓನ್ಲಿ ವಿ ಆರ್ ಲಿವಿಂಗ್ ಇನ್ ಕ್ಯಾಸಲ್ ಇನ್ ದ ಏರ್.
ವಿ ಆರ್ ಲಿವಿಂಗ್ ಇನ್ ಫೂಲ್ಸ್ ಪ್ಯಾರಡೈಸ್. ಸುಳ್ಳದು, ನಮ್ಮ ಭ್ರಮೆ ಅದು, ಒಳ್ಳೆ ನಮ್ಮ ಇಲ್ಯೂಷನ್ ಅದು ರೀ. ಸತ್ಯ ಏನು ಅಂದ್ರೆ ಬೇರೆನೆ ಇರ್ತೈತಿ. ಅದಕ್ಕೆ ಯಾವುದೇ ನಾವು ಒಂದು ಗುಂಗನೊಳಗ ನಾವು ಇಷ್ಟೇ ನಮ್ಗೆ ಇದಕ್ಕಿಂತ ಹೆಚ್ಚು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅನ್ಕೊಂಡ್ ಕೂಡ್ಬೇಡ್ರಿ. ಮನಸ್ಸು ಮಾಡಿದ್ರೆ ಏನೆಲ್ಲ ಸಾಧಿಸಬಹುದು ಅಂತ ಪೋಯಟ್ ಹೇಳಬೇಕಾಗೈತಿ. ಅದಕ್ಕೆ ಇಲ್ಲೊಂದು ಪೋಯಮ್ ಅನ್ನ ಬರೀತಾರೆ, ದ ಕ್ರಚಸ್ ಅಂತೇಳಿ. ಕ್ರಚಸ್ ಅಂದ್ರ ಈ ಏನು ಕಾಲು ಕುಂಟಿದ್ದವರು ಬಗಲಾಗ ಬಡಿಗೆ ಹಿಡ್ಕೊಂಡು ಎರಡು ಬಡಿಗೆ ಹಿಡ್ಕೊಂಡಿರ್ತಾರ. ಈ ಕಡೆ ಒಂದು ಎರಡು ಕಾಲಕ್ಕೆ ಕೆತ್ತ ಮುಂದಕ್ಕೆ ಇಡುದು, ಒಂದು ಕಾಲ ಅದನ್ನ ಕೆತ್ತ ಮುಂದಕ್ಕೆ ಇಡುದು, ಮತ್ತೆ ಮುಂದಕ್ಕೆ ಅವನ ಹಿಂಗ ತೆಗೆದು ಮತ್ತೆ ಇದನ್ನ ಇದು ಕಾಲು ತಗೊಂಡು ಹೋಗೋದು, ಹಿಂಗ ನಡ್ಕೊಂತ ಹೋಗ್ತಿರ್ತಾರ. ಕಟ್ಟಿಗೆದು ಅವಕ್ಕೆ ಕ್ರಚಸ್ ಅಂತ ಕರೀತಾರೆ. ಟೈಟಲ್ ಹಂಗತೆ ಕೊಟ್ಟಾರ, ದ ಕ್ರಚಸ್ ಅಂತ ಹೇಳಿ. ಸುಮ್ಮನೆ ಒಂದೇನೋ ಕತೆ ಹೇಳ್ತಾರೆ ಈ ಪೋಯಮ್ದೊಳಗ ಒಂದು ಕತೆ ಹೇಳ್ತಾರೆ. ಕತೆ ತಮ್ಮದೇ ಒಂದು ಕತೆ, ಯಾಕೆ ಅವ್ರದ್ದು ಇವ್ರದ್ದು ಯಾಕೆ ತಗೊಳ್ತಾರೆ, ತಮ್ಮದೇ ಒಂದು ಕತೆ ಹೇಳ್ತಾರೆ. ತಮ್ದು ಏನ್ ಕತೆ ಹೇಳ್ತಾರ ಬರ್ರಿ. 7 years ಐ ಕುಡ್ ನಾಟ್ ವಾಕ್ ಎ ಸ್ಟೆಪ್. ಇದು ಪ್ರೋಸ್ ಇದ್ದದ್ದನ್ನು ನಾವೇನ್ ಮಾಡ್ಕೋಬೇಕು, ಸಾರಿ ಪೋಯಮ್ ಇದ್ದದ್ದನ್ನು ನಾವು ಪ್ರೋಸ್ ತರಹ ಟರ್ನ್ ಮಾಡ್ಕೋಬೇಕ್ರಿ. ಇದನ್ನ 7 years ಐ ಕುಡ್ ನಾಟ್ ವಾಕ್ ಎ ಸ್ಟೆಪ್ ಅಂತಂದ್ರ ಇದ್ರ ಹಿಂಗತೆ ಮಾಡ್ಕೋರಿ. ಐ ಕುಡ್ ನಾಟ್ ವಾಕ್ ಎ ಸ್ಟೆಪ್ ಫಾರ್ 7 years. ತಮ್ಮ ಕತೆ ಹೇಳ್ತಾರ. ಏನಾಗಿತ್ತ ಇವ್ರಿಗೆ ನೋಡೋಣ. 7 ವರ್ಷ ಆಗಿತ್ತಂತ ಬಗಲಾಗ ಬಡಿಗೆ ಹಿಡ್ಕೊಂಡು ಅಡ್ಡಾಡೋದು. ಬಡಿಗೆ ವಿತೌಟ್ ಕ್ರಚಸ್ ಹಿ ಕುಡ್ ನಾಟ್ ವಾಕ್ ಸಿಂಗಲ್ ಸ್ಟೆಪ್. ಸರ್ ತಮ್ಮ ಕತೆ ಹೇಳ್ತಾರ, ಹೇಳಿ ಬರ್ರಿ ನೋಡೋಣ ಮುಂದೇನಂತ. When I to the great physician came. ವರ್ಡ್ಸ್ಗಳು ಹಿಂದ್ ಮುಂದ್ ಬೀಳ್ತಾವ್ರೆ. ನಾವೇನ್ ಮಾಡ್ಕೋಬೇಕು, ಅದನ್ನ ಕೇಮ್ ಲೇಮ್ ಇದ್ರ ಸಲುವಾಗಿ ಮಾಡ್ತಾರ ಅವರು, ರೈಮಿಂಗ್ ವರ್ಡ್ಸ್ ಸಲುವಾಗಿ ಮಾಡ್ತಾರ ಪೋಯಟ್ಸ್. When to the great physician when I to the great physician came ಅಂದ್ರ ಇದನ್ನ ನಾವು ಹೆಂಗ್ ಸೆಂಟೆನ್ಸ್ ಸರಿಪಡಿಸ್ಕೊಂಡ್ಬಿಡ್ಬೇಕು, ಅದು ಮೀನಿಂಗ್ಫುಲ್ ಆಗಿ ಮಾಡ್ಕೋಬೇಕು. When I came to the great physician. ಫಿಸಿಷಿಯನ್ ಅಂದ್ರೆ ಡಾಕ್ಟರ್. ಇವರು ಅದಕ್ಕೆ ಬಂದಾರ ಗೊತ್ತಿಲ್ಲ, ಆರಾಮಿಲ್ಲ ಅಂತ ಬಂದಾರ ಏನೋ ಒಂದು. ಫಿಸಿಷಿಯನ್ ಅಂದ್ರೆ ಕಾಲಿಗೇನ್ ಟ್ರೀಟ್ ಮಾಡೋರು ಅಲ್ರಿ ಇವರು, ಜ್ವರ ಗಿರ ಬಂದಾಗ ಟ್ರೀಟ್ ಮಾಡೋರಿಗೆ ಫಿಸಿಷಿಯನ್ ಅಂತ ಕರೀತಾರೆ. when I to the physician when I to the great physician came. ನಾ ಗ್ರೇಟ್ ಫಿಸಿಷಿಯನ್ ಬಂದಾಗ ಅಂದ್ರೆ ಇವರು ಒಂದ್ಸಲ ಒಬ್ಬ ಫಿಸಿಷಿಯನ್ ಹತ್ರ ಹೋಗ್ಯಾರ. ಆ ಫಿಸಿಷಿಯನ್ಗೆ ಇವರು ಗ್ರೇಟ್ ಅಂತಾರ. ಯಾಕೆ ಗ್ರೇಟ್ ಅಂತಾರ ಮುಂದೆ ಗೊತ್ತಾಕೈತಿ. ನಾ ಬಂದೆ ಡಾಕ್ಟರ್ ಹತ್ರ. ಹಿ ಡಿಮಾಂಡೆಡ್, ಹಿ ಅಂದ್ರೆ ಡಾಕ್ಟರ್, ಫಿಸಿಷಿಯನ್. ಡಿಮಾಂಡೆಡ್ ಅಂದ್ರೆ ಆಸ್ಕ್ಡ್, ಕೇಳ್ದ. ವೈ ದ ಕ್ರಚಸ್, ಯಾಕ್ರಿ ನೀವು ಬಗಲಾಗ ಬಡಿಗೆ ಹಿಡ್ಕೊಂಡು ಅಡ್ಡಾಡ್ತೀರಿ, ಕ್ರಚಸ್ ಯಾಕೆ ಹಿಡ್ಕೊಂಡು ಅಡ್ಡಾಡ್ತೀರಿ ನೀವು, ಯಾತಕ್ಕೆ ಅಂತ ಕೇಳ್ದ. ಅಂಡ್ ಐ ಟೋಲ್ಡ್ ಹಿಮ್, ನಾನೇನ್ ಹೇಳಿದೆ ಅವ್ರಿಗೆ ಅಂದ್ರೆ, ಸರ್ ಐ ಆಮ್ ಲೇಮ್, ಸರ್ ನಾ ಕುಂಟ ಇದೀನಲ್ರಿ, ಅದಕ್ಕೆ ನನಗೆ ಬಡಿಬೇಕ್ರಿ ಅಂತಂದೆ. ಕತಿ ಹೇಳಕತ್ತಿರ್ತಮ್ಮದು. ಮುಂದೇನಾತಂದ್ರ ಹಿ ರಿಪ್ಲೈಡ್, ಅದಕ್ಕೆ ಡಾಕ್ಟರ್ ಏನಂದ್ರು, ದಟ್ ಈಸ್ ನಾಟ್ ಸರ್ಪ್ರೈಸಿಂಗ್ ಅಂದ್ರು. ಡಾಕ್ಟರ್ ಏನಂತಾರ, ಕುಂಟ ಇರುವುದು ಏನ್ ಸರ್ಪ್ರೈಸಿಂಗ್ ಅಲ್ಲ. ಬಿ ಸೋ ಗುಡ್, ನೀವು ಬಡಗಿದ ಅವಶ್ಯಕತೆ ಇಲ್ಲ, ನೀವು ಯು ಆರ್ ವೆರಿ ಗುಡ್ ಅಂಡ್ ಯು ಕ್ಯಾನ್ ವಾಕ್ ವಿತೌಟ್ ಕ್ರಚಸ್. ನನ್ನ ಮಾತು ಕೇಳು, ಟ್ರೈ ಒನ್ಸ್ ಮೋರ್, ಇನ್ನೊಂದ್ಸಲ ನೋಡ್ರಿ, ಆ ಕ್ರಚಸ್ ಬಿಡ್ರಿ, ಹಂಗ ನಡಿಬಹುದ್ರಿ. ನಿಮ್ಗೆ ಏನಾಗೈತೆ ಅಂತ ಕ್ರಚಸ್ ತಗೊಂತೀರಿ, ಈ ಕುಂಟತನ ಏನೋ ಬಹಳ ಅಲ್ಲ, ಏನೋ ಒಂಚೂರು ಖಾಲಿ ಏನೋ ಆಗಿದ್ದಂಗೆ ಐತಿ ನಿಮಗ, ಕ್ರಚಸ್ ಇರ್ಲಾರ್ದ ನಡಿಬಹುದು ನೀವು. ಬಟ್ ನೀವೇನ್ ತಿಳ್ಕೊಂಡಿರಿ, ಅಯ್ಯೋ ನನ್ ಕ್ರಚಸ್ ಬೇಕೇ ಬೇಕು, ನಾ ಕ್ರಚಸ್ ಇರ್ಲಾರ್ದ ಒಂದ್ ಹೆಜ್ಜೆ ನೋಡಕ್ ಆಗಲ್ಲ, ನಾ ಅಂತ ಕಂಡೀಷನ್ದಾಗ ಅಂತ ಒಂದು ಕಕ್ಕೂನರಿದೊಳಗದ್ರಿ ನೀವು. ರೇ ಸ್ವಾಮಿ, ಅದನ್ನ ಒಗಿರಿ ಕ್ರಚಸ್ ಆ ಕಡೆ. ನೀವು ಕ್ರಚಸ್ ಇರ್ಲಾರ್ದಾನೆ ಮ್ಯಾಕ್ ಕೇಳ್ಬೋದು, ಅಡ್ಡಾಡ್ಬೋದು. ಯು ಆರ್ ಸೋ ಗುಡ್,
ಟ್ರೈ ಮಾಡ್ತೀರಾ? ಟ್ರೈ ಒನ್ಸ್ ಮೋರ್. ಯು ಕ್ಯಾನ್ ವಾಕ್ ವಿತೌಟ್ ಕ್ರಚಸ್. ಡಾಕ್ಟರ್ ಅಂದ್ರು. ಇಫ್ ಯು ಆರ್ ಲೇಮ್ ಇಟ್ ಈಸ್ ದಿಸ್ ಕಂಟ್ರಪ್ಷನ್ಸ್. ಅಯ್ಯೋ ಶಿವನೇ, ಡಾಕ್ಟರ್ ಅಂತಾರ. ನೀವ್ ಯಾಕೆ ಕುಂಟಾಗಿರ್ಬೋತೇನ್ರಿ? ಯಾಕಾಗ್ಯಾನ ಸರ್? ಈ ಕಂಟ್ರಾಪ್ಷನ್ಸ್ ಅದಾವಲ್ಲ, ಕಂಟ್ರಾಪ್ಷನ್ಸ್ ಅಂದ್ರೆ ಈ ಒಂದು ಗಜೆಟ್ಸ್, ಈ ಒಂದು ಸಾಧನಗಳದಾವಲ್ಲ, ಬಗಲಾಗ ಬಡಕಿ ಹಿಡ್ಕೊಂಡು ಅಡ್ಡಾಡೋ ಸಾಧನಗಳು ಅದಾವು ಅನ್ನೋದಕ್ಕೆ ನೀವು ಕುಂಟ್ರಾಗ್ಯಾರ. ಹಿಂಗತೆ ಇರ್ತದೆ ಮನುಷ್ಯನ ಸ್ವಭಾವ. ಒಮ್ಮೆ ಮನುಷ್ಯನ ಸ್ವಭಾವ ಹಿಂಗತೆ ಇರ್ತದೆ. ನನಗೇನು ಬರೋದಿಲ್ಲ ಅಂತ ತಿಳ್ಕೊಂಡ್ಬಿಡ್ತೀರಿ. ಒಮ್ಮೊಮ್ಮೆ ನಾವು ಏಜೆಂಟ್ ಆದವರು ಮೊಬೈಲ್ ಫೋನ್ ಯೂಸ್ ಮಾಡಕ್ಕೆ ಅಂಜಾಡ್ತೇವ್ರಿ. ಯಾಕಂತ ಕೇಳಿದ್ರೆ ನಮ್ಮ ಸ್ಟೂಡೆಂಟ್ಸ್ಗಳು ಇರ್ತಾರ, ಯಂಗ್ ಲೆಕ್ಚರರ್ಸ್ ಇರ್ತಾರ. ಹಿಂಗಾಗಿ ನಮಗೆ ಧೈರ್ಯ ಇರ್ತೈತಿ. ನಮಗೇನಾದ್ರೂ ನಮ್ಮ ಮಕ್ಕಳದವ್ರಿ, ಮಕ್ಕಳು ನಮಗೆ ಹೆಲ್ಪ್ ಮಾಡ್ತಾರೆ. ಯಾಕೆ ಕಲಿಬೇಕು, ನಮಗ್ ಬರುದಿಲ್ಲ ಬಿಡೋದು ಅಂತ ಅನ್ಕೊಂಡ್ಬಿಡ್ತೇವ್ರಿ. ಇವ್ರ ಅಭಿಪ್ರಾಯದೊಳಗ ನಮಗ್ ಬರುದಿಲ್ಲ ಅನ್ನೋದಕ್ಕ ನಾವು ಬಿಟ್ಟಿಲ್ಲ, ನಮ್ಮ ಮಕ್ಕಳದಾವಲ್ಲ ಅನ್ನೋದಕ್ಕೆ ನಾವು ಬಿಟ್ಟಿವಿ, ಹ್ಯಾಂಡಿಕ್ಯಾಪ್ಟ್ ಆಗಿಬಿಟ್ಟಿವಿ. ಕಲಿಬೇಕಂದ್ರೆ ಕಲಿತೀವಿ. ಹಂಗ ಹೇಳ್ತಾರ ನೋಡ್ರಿ ಅವರು ಸರ್ ಬರ್ಟಾಟ್ ಬ್ರೆಟ್ ಅವ್ರು. ಏನ್ ಹೇಳ್ತಾರಂದ್ರ, ನೀ ಕುಂಟಿ ಯಾಕಾಗಿರಿ ಅಂದ್ರೆ ಈ ಕಾಂಟ್ರಾಪ್ಷನ್ಸ್, ಈ ವಸ್ತುಗಳದಾವಲ್ಲ, ಈ ಸಾಧನಗಳದಾವಲ್ಲ, ಅದಾವ ಅನ್ನೋದು ನೋಡ್ಕೊಂಡು ನೀವು ಕುಂಟ್ರಾಗಿರಿ. ನೀವ್ಯಾಕೆ ಕುಂಟ್ರಿ? ಏನ್ ಆರಾಮಾಗಿ ನಡೆದಾಡಬಹುದು. ಅಂದ್ರ ಮೊಬೈಲ್ ಫೋನ್ ಯೂಸ್ ಮಾಡಕ್ಕೆ ಏಜ್ ಆಗೈತೆ, ಎದಕ್ರಿ? ಎಲ್ಲರೂ ಕಲಿಬಹುದು ಅದನ್ನ. ನೀವ್ ಯಾಕೆ ಹಿಂಗಾಗಿರ್ಬೋದತ್ತನ್ರಿ? ನಿಮ್ ಮಕ್ಕಳರ, ನಿಮ್ ಸ್ಟೂಡೆಂಟ್ಸ್ಗಳ, ನಿಮ್ಮ ಸ್ಟಾಫ್ನವ್ರ ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರಲ್ಲ ಅನ್ನೋದಕ್ಕೆ ನೀವು ಹ್ಯಾಂಡಿಕ್ಯಾಪ್ ಹಾಕೊಂಡು ಕುಂತೀರಿ. ಮನಸ್ಸು ಮಾಡ್ರಿ, ನೀವು ಕಲಿತೀರಿ ನೀವು ಅಂತೇಳಿ ಡಾಕ್ಟರ್ ಜಬರ್ಸ್ ಬರ್ತಾವ್ರಿ. ಅಂದ್ರೆ ನಾವು ಹೆಂಗ್ ತಿಳ್ಕೊಂಡಿವಿ, ಡಾಕ್ಟರ್ ಹಿಂಗ ಏನಂತಾರ, ನೀವು ಯಾಕೆ ಕುಂಟಾಗಿರಿ ಅಂತಂದ್ರೆ ಈ ಈ ಬಗಲಾಗ ಬಡಿಗೆ ಅದಾವಲ್ಲ, ಇವು ಸಿಗ್ತಾವ ಮಾರ್ಕೆಟ್ನೊಳಗ, ಅವನ್ನ ಯೂಸ್ ಮಾಡಿದ್ರ ಆತು ಅನ್ನೋದ್ರ ಸಲುವಾಗಿ ನೀವು ಕುಂಟ್ರಾಗಿರಿ. ನಿಜವಾಗಿಯೂ ನೀವೇನು ಕುಂಟ್ರ ಅಲ್ಲ, ನಿಮಗದು ಕ್ರಚಸ್ ಅವಶ್ಯಕತೆನೂ ಇಲ್ಲ. ಅದನ್ನ ನೋಡಿರಿ, ಇದನ್ನ ತಗೊಂಡ ಆತು, ನಡೆದ್ರ ಆತು ಬಿಡ ಅಂತ ಹೇಳ್ಕೊಂಡು ನೀವು ನಿಮಗೆ ಅವಶ್ಯಕತೆ ಇಲ್ದಿದ್ರು ಸಹಿತ ಅದನ್ನ ಯೂಸ್ ಮಾಡ್ಕೊಂತ ನೀವು ಕುಂಟ ಅನ್ನುವಂತ ಭಾವನೆಯೊಳಗ ಕುಂತ ಬಿಟ್ಟಿರಿ. ಅಂದು ಡಾಕ್ಟರ್ ಒಂದ್ ಸ್ವಲ್ಪ ಸಿಟ್ಟಿ ಬರ್ತಾರ. ಫಾಲ್ ದೆನ್, ಹೌದಲ್ಲೋ, ಬೀಡ್ರಿ ನೀವು ಒಂದ್ಸಲ 2 ಸಲ ಕ್ರೌಲ್ ತೆವಳ್ಕೊಂತ ಹೋರಿ. ಮಕ್ಕಳು ತೆವಳ್ತಾವಲ್ಲ ಹಂಗತೆ ಅಕ್ರಾಸ್ ದ ಫ್ಲೋರ್, ಅಲಾಂಗ್ ದ ಫ್ಲೋರ್. ನಿಮ್ ಮನ್ಯಾಗ ಎಷ್ಟು ಉದ್ದ ಇದೆ ನೋಡ ದಾರಿ, ಆ ಮನೆಯೊಳಗ ರೂಮ್ ದೊಡ್ಡ ಇರ್ತಾವಲ್ಲ, ನಡ್ಯಾಕ್ ಆಗ್ಲಿಲ್ಲ, ಕ್ರಚಸ್ ಇರ್ಲಾರ್ದ ತೆವಳ್ಕೊಂತ ಹೋಗ್ರಿ. ಆದ್ರ ಕ್ರಚಸ್ ಇರ್ಲಾರ್ದ ನೀವು ಮಾಡೋ ಪ್ರಯತ್ನ ಮಾಡ್ರಿ. ಸುಮ್ನೆ ಹ್ಯಾಂಡಿಕ್ಯಾಪ್ ಹಾಕೊಂಡು ಕೂಡ್ಬೇಡ್ರಿ. ಬೀಳ್ತೀರಾ, ಬೀಳ್ರಿ ಒಂದ್ಸಲ 2 ಸಲ. ನೆಲದ ತೆವಳ್ಬೇಕಾಗ್ತದೆ, ತೆವಳ್ರಿ 1-2 ಸಲ. ನೀವೇ ಬಡಿಗಿರ್ಲಾರ್ದ ನಡ್ತೀರಿ ಮುಂದೆ. ಬಡಿಗೆ ಐತಿ ಅನ್ನೋದಕ್ಕ ನೀವು ಲೇಮ್ ಆಗಿರಿ. ಅದು ನಿಮ್ಮ ತಲೆ ಒಳಗಿನ ಒಂದು ಗುಂಗದು. ಈ ನಮ್ಮ ಅಪ್ಪರ ಒಂದು ಕತೆ ಹೇಳ್ತಿದ್ರು ನಾವು ಸಣ್ಣರಿದ್ದಾಗ. ನಮ್ಮ ತಂದೆ ನಮಗೊಂದು ಕತೆ ಹೇಳ್ತಿದ್ರು ನಾವು ಸಣ್ಣರಿದ್ದಾಗ. ಒಬ್ಬ ಕುಂಬಾರ ಇದ್ದಂತ, ಕುಂಬಾರನ ಕತ್ತಿತ್ತು ಅಂತ. ಆ ಕತ್ತಿಗೆ ದಿನಾಲು ಕಾಲಿಗೆ ಹಗ್ಗ ಕಟ್ಟಿ ಹೊರಗೆ ಮೇಯಕ್ ಬಿಡ್ತಿತ್ತಂತ. ಒಂದಿನ ಹಗ್ಗ ಸಿಗೋಲ್ದಾಗೈತಂತ, ಮೇಯಕ್ ಬಿಡುವಂತ ಟೈಮ್ ಆಗೈತೆ. ಏನ್ ಮಾಡೋದು ಅಂದ್ರ ಹಗ್ಗ ಸಿಗ್ಲಿಲ್ಲ. ಸುಮ್ಮನೆ ಆ ಕತ್ತಿಗೆ ಕಾಲ ಹತ್ರ ಕೆಳಗ್ ಕೂತ್ಕೊಂಡು ದಿನ ಹೆಂಗ ಕತ್ತಿ ಕಾಲ ಅದೇನ ಹಗ್ಗ ತಗೊಂಡು ಕಟ್ತಿದ್ದ ಹಂಗ ಸುಳ್ಳು ಕಾಲ ಹತ್ರ ಹೆಂಗತ್ತೆ ಕಟ್ಟಿದ ಹಂಗ ಆಕ್ಟಿಂಗ್ ಮಾಡಿದ. ಆಕ್ಚುಲಿ ಕಟ್ಟಿಲ್ಲ. ಅದು ಕತ್ತಿ ತಿಳ್ಕೊಂತಂತ ನನ್ನ ಕಾಲಿವ ಕಟ್ಟ್ಯಾನ ಅಂತೇಳಿ ಆಮೇಲೆ ಬಿಟ್ನಂತ. ಹಗ್ಗನೇ ಕಟ್ಟಿಲ್ಲ, ಅದ್ರ ಕತ್ತಿ ಕುಂಟ ಕತ್ತಿ ಅಂತ. ಯಾಕಂದ್ರ ಅದ್ರ ತಲೆಯಾಗ ಗುಂಗತಿ, ನನ್ನ ಕಾಲ್ ಕಟ್ಟ್ಯಾನಿವ ಅಂತೇಳಿ. ಕಾಲ್ ಕಟ್ಟ್ಯಾನೋ ಏನು ಕಟ್ಟಿಲ್ಲೋ ಸತ್ಯ ತಿಳ್ಕೊಳ್ಳೋ ಪ್ರಯತ್ನ ಕತ್ತಿನ ಮಾಡೋದಿಲ್ಲ, ಮನುಷ್ಯನ ಮಾಡೋದಿಲ್ಲ. ಗೊತ್ತಾತಲ್ರಿ? ಹಿಂಗ ಎಷ್ಟೋ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವ ಅಂದ್ರೆ ನಮಗದು ನೀಗುವುದಿಲ್ಲ.
ನಮಗ್ ವಯಸ್ಸು ನನ್ 58 ಈಗ. ನನಗೆ ಯೂಸ್ ಮಾಡಕ್ ನಮ್ಮ ಫೋನ್ ನನಗೆ ಆಪರೇಟ್ ಮಾಡಕ್ ಬರಲ್ರಿ, ಅವನ್ನೆಲ್ಲ ನಮ್ಗೆ ಇದು ಮಾಡಕ್ ಆಗಲ್ರಿ. ನಮ್ಗೆಲ್ಲ ಏಜ್ ಆಗೈತಿ. ಅದೆಲ್ಲ ಸುಳ್ಳು ಸರ್. ಈ ಪೋಯಂ ಪ್ರಕಾರ ನಾವೇನನ್ನಾದರೂ ಸಾಧಿಸಬಹುದು, ಏನನ್ನಾದರೂ ಮಾಡಬಹುದು. ಆದ್ರೆ ನಾವೊಂದು ಗುಂಗುನೆ ಹಾಕೊಂತೀವಿ, ನಮಗೆ ಏಜ್ ಆಗಿದೆ, ಏಜ್ ಆಗಿದೆ ಅನ್ನುವಂತ ಸುಳ್ಳು ಹಗ್ಗನ ನಮ್ಮ ಮನಸ್ಸಿಗೆ ನಾವು ಕಟ್ಕೊಂಡ್ಬಿಟ್ಟಿವಿ. ಹಿಂಗಾಗಿ ಕುಂಟಕ್ ಚಾಲು ಮಾಡಿವ್ರಿ. ಅಂದ್ರೆ ಅದರ ಅರ್ಥ ನಾವ್ ಯಾವುದೇ ಗುಂಗಿನಲ್ಲಿ ಇರಬಾರ್ದು. ಹೌದಲ್ಲ? ಸತ್ಯವಾಗಿ ನಮಗದು ಆಗದೇ ಇದ್ರೆ ಬಿಡೋಣ. ಅದು ಆಗುವಂತದ್ದಿದ್ರೆ ಯಾಕೆ ನಾವು ಒಂದು ಗುಂಗನಾಗಿದ್ದು ನಮಗಾಗುವುದಿಲ್ಲ ಅನ್ನುವಂತ ಭಾವನೆ ಬೇಕು ಅಂತ ಹೇಳಿ. ಹಂಗಾಗಿ ಮನುಷ್ಯ ಗುಂಗನಲ್ಲಿ ಇರಬಾರ್ದು, ಪ್ರಿಸಿಟಿವ್ಸ್ಲಾಗಿ ಇರಬಾರ್ದು. ಅದು ಸರಿಯಲ್ಲ. ಅದಕ್ಕೆ ಸಾಧನೆಗೆ ಒಂದು ಅಡ್ಡಿ ಹಾಕೊಂಡು ಕುಂತ್ಬಿಡ್ತದ. ಅದಕ್ಕೆ ಸಾಧನೆ ಮಾಡೋದು ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಹೆಂಗತೆ ಜಬರ್ಸ್ತಾರ. ನೀವ್ ಯಾಕೆ ಕುಂಟಾಗಿರಿ ಅಂತಂದ್ರ ಅದು ಕಾಂಟ್ರಾಪ್ಷನ್ಸ್ ಅದಾವಲ್ಲ, ಅವನ್ ನೋಡಿರಿ ಅವ್ನ್ ನೋಡಿದ ಮೇಲೆ ನಿಮಗ ಅವ್ನ ಯೂಸ್ ಮಾಡ್ಬೇಕು ಅನ್ಸೈತಿ, ಅದಕ್ಕೆ ಕಾಂಟ್ರಾಪ್ಷನ್ಸ್ ಆಗಿರಿ. ಅದೇನು ಅದಕ್ಕೆ ನೀವು ಲೇಮ್ ಆಗಿರಿ. ಬೇಡ್ರಿ ಸ್ವಾಮಿ ಒಂದೆರಡು ಸಲ ತ್ಯಾವುಡ್ರಿ ನಿಮ್ ಮನ್ಯಾಗ ನೆಲದ ಗುಂಟ ತಾನೇ ಬರ್ತದ ಅದ ನಡ್ಯಾಕ. ಒಂದ್ಸಲ 2 ಸಲ ಬೀಳ್ತೀರಿ ಅಂದ್ರಪ್ಪ ಡಾಕ್ಟರ್. ಇಷ್ಟ ಅನ್ಕೊಂತ ಸುಮ್ಮನೆ ಬಿಡ್ಲಿಲ್ಲ ಅವ ಡಾಕ್ಟರ್. ಅಂಡ್ ಹಿ ಟುಕ್ ಮೈ ಲವ್ಲಿ ಕ್ರಚಸ್ ಅಂತಾರ. ಈ ಅಂದ್ರೆ ಗ್ರೇಟ್ ಫಿಸಿಷಿಯನ್ ತರಲ್ಲ ಅಂತ ಇಸ್ಕೊಂಡ್ಬಿಡ್ತಾನ್ರಿ. ಏನ್ ಇಸ್ಕೊಂತಾನಂದ್ರ ಕ್ರಚಸ್. ಇವನು ಪಾಲಿಗೆ ಬಹಳ ಲವ್ಲಿ ರೀ, ಡಾರ್ಲಿಂಗ್. ಅದು ಡಾರ್ಲಿಂಗ್ ಆಗಿತ್ತು, ಲವ್ವರ್ ಆಗಿತ್ತು ಕ್ರಚಸ್. ಬಿಟ್ಟ ಬದುಕಕ್ ಸಾಧ್ಯ ಇಲ್ಲ. ಎಂದೆಂದೂ ನಿನ್ನನು ಮಗಲಿ ನಾನಿರಲಾರೆ. ಅದಕ್ಕೆ ಅವ ಏನಂತಾರ, ನನ್ನ ಲವ್ಲಿ ಕ್ರಚಸ್ ಅನ್ನ ಕಸ್ಕೊಂಡ್ಬಿಟ್ರಲ್ರಿ, ನನ್ನ ಲವ್ಲಿ ಕ್ರಚಸ್ ಅನ್ನೋದು ಅದು ಇರ್ಲಾರ್ದೆ ನಾನು ಇರಕ್ ಆಗುದಿಲ್ಲ, ಲವ್ಲಿ ಕ್ರಚಸ್ ಅಂತಾನ. ಹಿಂಗೊಮ್ಮೆ ಹಿಂಗ ಹಾಕ್ತಿರ್ತತಿ. ಏನೋ ಒಂದ್ ಚಟ ಮಾಡ್ತಿರ್ತಾರ ಬರೀ ಅವರು. ಒಂದ್ ಸ್ವಲ್ಪ ಏನೋ ಕುಡಿಯೋದು ಹಿಂಗತೆ ಮಾಡ್ತಿರ್ತ. ಬಿಟ್ಟಿರಕ್ ಆಗೋದಿಲ್ಲ ಅಂತ. ಬಿಟ್ಟಿರಕ್ ಆಗೋದ್ರೆಲ್ಲ ಮನಸ್ಸು ಮಾಡಿದ್ರೆ ಬಿಡಬಹುದ್ರಿ ಅಂತ ಹೇಳಿ. ಮನಸ್ಸು ಮಾಡಿದ್ರೆ ಬಿಡಬಹುದು ಅಂತ ಹಿಂಗತೆ ಹೇಳ್ತದ. ಲವ್ಲಿ ಕ್ರಚಸ್ ಅಂತ. ಅದ್ ಬಿಟ್ಟಿರಕ್ ಆಗೋದಲ್ಲ, ಒಂದು ಬಹಳ ಲವ್ಲಿ ಅದು ಅಂತ ಅನ್ಕೊಂತೀವಿ ನಾವ್ರಿ. ಬಿಟ್ಟಿರ್ಬಹುದಲ್ರಿ. ಅಂಡ್ ಹಿ ಟುಕ್ ಮೈ ಲವ್ಲಿ ಕ್ರಚಸ್, ಕಸ್ಕೊಂಡ್ಬಿಟ್ಟಾರೆ. ಲಾಫಿಂಗ್ ವಿತ್ ಫಿಯಂಡ್ಸ್ ಗ್ರಿಮಿಸ್ ಅಂತೇಳಿ ನಗ್ತಾರ ಅವರು. ಕೊಡ ಇಲ್ಲ ಏಯ್ ಕೊಡದು. ನಗಬೇಕಾದ್ರೆ ಒಂಥರ ಫ್ರೆಂಡ್ಲಿ ನಗೋದು. ಗ್ರಿಮಿಸ್ ಅಂದ್ರ ಒಂದು ಗ್ರಿಮಿಸ್ ಅಂತಂದ್ರ ಒಂದು ಯಾಂಗರ್ ತೋರಿಸುವಂತದ್ದು ಒಂದು ಭಾವನೆ. ಹೆಂಗ ಫಿಯಂಡ್ ಅಂತಂದ್ರ ಈ ಒಂಥರ ಮಾನ್ಸ್ಟರ್, ರಾಕ್ಷಸ ಇದ್ದಂಗ್ರಿ. ಆ ಡಾಕ್ಟರ್ ನಮ್ದು ಹಂಗರಿ. ಮತ್ತೆ ಈಗ ಡ್ರಿಂಕರ್ಸ್ ಇರ್ತಾರ ನೋಡ್ರಿ, ಅವ್ರ ಕೈಯನ್ನು ಬಾಟ್ಲಿ ಕಸ್ಕೋರ್ ನೀವ್ರಿ, ಕಸ್ಕೊಂಡ್ ಬೇಷ್ ಹಚ್ಚ ಕಡೆ ಹೋಗಿರಿ, ಹೊಡ್ರ ಒಂದು ಕುಡಿದ ಅವ್ರು ನಾವು ಹೆಂಗ ಅವ್ರಿಗೆ ಕಾಣಿಸ್ತೀವಿ ಅಂದ್ರೆ ರಾಕ್ಷಸ ಕಣ್ಣಾಗ ಕಾಣಿಸ್ತೀವಿ. ನನ್ನ ಹ್ಯಾಪಿನೆಸ್ ಹಾಳು ಮಾಡೋರು ರಾಕ್ಷಸ ನೀನು ಅಂತ ಅಂದ್ರು ಅನ್ಬೋದು ನಾವು. ಕುಡುಕರು ಹಿಂಗತೆ ಅಂತಾರ. ಅದಕ್ಕ ಇಲ್ಲಿ ಏನ್ ಅನ್ಕೊಂತಾನ, ನನ್ನ ಲವ್ಲಿ ಕ್ರಚಸ್ ಅನ್ನ ಕಸ್ಕೊಂಡ ನಗತಾನ್ರಿ. ಒಂದ್ ನಮೂನಿ ರಾಕ್ಷಸ ಕಂಡಂಗ ನನಗ. ಯಾಕಂದ್ರೆ ಲವ್ಲಿ ಥಿಂಗ್ಸ್ ಕಸ್ಕೊಂಡ ಹಂಗ ಅಲ್ರಿ. ಈ ತರ ಪರೀಕ್ಷೆದಾಗ ಕಾಪಿ ಮಾಡೋ ಹುಡುಗರು ಕಾಪಿ ಕಸ್ಕೊಂಡ್ರೆ ಹಿಂಗ ಮಾಡ್ತಾವ ಸಾರಿ. ಲವ್ಲಿ ಥಿಂಗ್ ಅದಾವ ಅವ್ರಿಗೆ. ನಮಗೆ ಅಂದ್ರೆ ಹೆಂಗ ನೋಡ್ತಾರ ಅಂದ್ರೆ ಹೊರಬಾ ಮಗನ ಅಂತಾರ. ಸ್ಕ್ವಾಡ್ಗಳಾದಾಗ ಹೊರಬಾ ಮಗನ ಅಂತಾರ. ಹೊರನದಕ್ಕೆ ಯಾಕೆ ಹೊಡಿತಿರ್ತಾವ, ಹೊರಬಾಲಿ ನಮ್ಮ ಹುಡುಗ ಅವ್ನ ಕಾಪಿ ಕಸ್ಕೊಂಡ ನೀ ಅಂತಾರ. ಅವ್ರಿಗೆ ಅದು ಲವ್ಲಿ ಥಿಂಗ್. ಬ್ಯಾಡೋ ಮಾಡಬಾರ್ದು ಅಂತ ನಾವ್ರಿ ಜಬರ್ಸ್ತೇವಲ್ಲ, ನಾವ್ ಒಂಥರ ರಾಕ್ಷಸ ಕಾಣಿಸ್ತೇವ್ರಿ. ಹಂಗ ಡಾಕ್ಟರ್ ಕಸ್ಕೊಂತಾನ. ಈವ ಅನ್ಕೊಂಡಂತ ಡಾಕ್ಟರ್ ಲಾಫ್ ಮಾಡ್ತಾನ. ಹೆಂಗ್ ಮಾಡ್ತಾನ ಅಂತ ಫೈಂಡ್ ರಾಕ್ಷಸ ಆಂಗ್ರಿ ಫೇಸ್ ತೋರಿಸ್ತಾನ. ಅವನ್ನ ಕಸ್ಕೊಂಡು ಏಯ್ ಅಂತೇಳಿ ಕಸ್ಕೊಂಡಾಗ ಆ ಡಾಕ್ಟರ್ ಹೆಂಗ್ ಕಂಡಂದ್ರ ಫೈಂಡ್ ಕಂಡ ಅವನ್ ನಗೋದು ಹೆಂಗ, ಅವನ
ಭಾವನೆ ಏನಿತ್ತಂದ್ರ ಗ್ರಿಮಿಸ್ ಇತ್ತು. ಆಗ್ಬೋದು ಒಮ್ಮೊಮ್ಮೆ ಗ್ರಿಮಿಸ್, ಮಂಗೆ ಕೊಡೋ ಕಾಫಿ ಮಾಡ್ತೀವಿ ಎಕ್ಸಾಮ್ ಹೊಡೆತ ಹೊಡೆದನ್ನು ಹೊಡಿಬಹುದು ನಾವ್ರಿ, ಸಿಟ್ಟು ಬರ್ತ. ಹಾಗಾಗಿ ಆ ಹುಡುಗರಿಗೆ ನಾವು ಮಾಡೋದು ಚಲೋ ಅಂತ ಅರ್ಥನೇ ಆಗೋದಿಲ್ಲ ರೀ. ಅವ್ರು ಬೇರೆನೆ ತಿಳ್ಕೊಂತಾರ. ಡಾಕ್ಟರ್ ಹೆಂಗ ಇವ್ರು ಹಂಗ ತಿಳ್ಕೊಂಡ್ರಿ, ಇವ್ರು ಕವಿ, ಇವರು ಬರ್ಟಾಲ್ಟ್ ಬ್ರೆಟ್ ಅವರು. ನನ್ನ ಕೈಗಿಂದ ಅದನ್ನ ನನ್ನ ಲವ್ಲಿ ಕ್ರಚಸ್ ಅಂತ ಕಸ್ಕೊಂಡ್ಬಿಟ್ಟ, ನಕ್ಕ. ಆ ನಗುದು ನನಗ ರಾಕ್ಷಸ ನಕ್ಕಂಗ ಆತ. ನಿನ್ನ ಕೊಂದ್ ಹಾಕ್ತೇನಿ ಅಂತೇಳಿ ರಾಕ್ಷಸ ಅಂಜಿಸ್ತಾವಲ್ಲ, ಆ ತರ ನನ್ನ ನಕ್ಕಂಗ ಆತು. ಕಸ್ಕೊಂಡು ಏನ್ ಮಾಡಿದ ಡಾಕ್ಟರ್, ಫಿಸಿಷಿಯನ್, ಬ್ರೋಕ್ ದೆಮ್, ತುಂಡು ಮಾಡ್ಬಿಟ್ಟ. ಬೋತ್ ಎರಡಿದ್ದು ಕ್ರಚಸ್, ಹೌದಲ್ಲ, ಅಕ್ರಾಸ್ ಮೈ ಬ್ಯಾಕ್, ಹಿಂದ್ಗಡೆ ಇವನ್ ಹಿಂದ್ಗಡೆ ತಗೊಂಡು ತಾಯಿರಂತ ಕಸ್ಕೊಂಡ ಹಿಂದ್ ಹೋಗಿ ಎರಡುಗಳನ್ನ ಒಂದು ಕಟ್ಟಿಗೆ ತಗೊಂಡ ಒಂದು ಕಲ್ಲು ತಗೊಂಡ ಮುರ್ತ ಬಿಟ್ಟ, ತುಂಡು ಮಾಡಿದ. ಅಂಡ್ ಥ್ರೂ ಒಗದ ಬಿಟ್ಟ. ದ್ಯಾಮ್ಮ ಅಂದ್ರೆ ಪೀಸಸ್ ಆಫ್ ಕ್ರಚಸ್ ಎಲ್ಲಿ ಹೋಗದ, ಇನ್ ದ ಫೈರ್ ಪ್ಲೇಸ್. ಅಲ್ಲೊಂದು ಫೈರ್ ಪ್ಲೇಸ್ ಅದು, ತಗೋ ಹೋಗೋ ಸುಟ್ಟೋಗನೆ ಅಂತ ಆ ಫೈರ್ ಪ್ಲೇಸ್ನಾಗ ಅದನ್ನ ಒಗದ್ ಬಿಟ್ಟ. ಇವಂದು ಲವ್ಲಿ ಕ್ರಚಸ್, ಅಯ್ಯೋ ನಾ ಹೆಂಗ್ ನಡಿಬೇಕಿನ್ನ, ಸತ್ಯ ಹೋಗ್ತೀನಿ ಅಂತ ಇವನ್ ಭಾವನೆ. ಆದರೆ ನಡೆದದ್ದ ಬೇರೆ ರೀ. ಏನಾಯ್ತು ಅಂತಂದ್ರ, ವೆಲ್ ಸರಿ, ಐ ಆಮ್ ಕ್ಯೂರ್, ನಾವು ಆರಾಮ ಆಗಿಬಿಟ್ಟಾರಂತ. ಈಗ ಐ ಕ್ಯಾನ್ ವಾಕ್, ನಡೆದಾಡ್ತಾರಂತ ವಿತೌಟ್ ಕ್ರಚಸ್. ತಿಳ್ಕೊಬೇಕ ಅಷ್ಟ. ಏನ್ ಕೊಟ್ರೆ ಔಷಧ ಗುಳಿಗೆ ನಿಮಗ ಅಂತ ಕೇಳಿದ್ರೆ, ಕ್ಯೂರ್ಡ್ ಬೈ ನಥಿಂಗ್. ಏನು ಔಷಧ ಕೊಟ್ಟಿಲ್ಲ, ನನ್ನ ತಲೆನ ಗುಂಗು ತೆಗದಾನ ಅಷ್ಟೆ. ನನ್ನ ತಲೆ ಒಳಗಿಂದು ಗುಂಗು ತೆಗದಾನ. ಏನ್ ಗುಂಗದು, ನಾ ಕುಂಟ ಅಂತ ಅನ್ಕೊಂಡಿದ್ದೆ, ಆ ಗುಂಗನ್ನು ತೆಗೆದು ಹಾಕಿ ನಾ ಕುಂಟ ಅಲ್ಲ, ವಿತೌಟ್ ಕ್ರಚಸ್ ನಡಿಬಹುದು ಅನ್ನುವಂತ ಟ್ರುತ್ ನಮಗ್ ತಿಳಿಸಿದ್ರು. ಅವ್ರು ಕೊಟ್ಟ ಮೆಡಿಸಿನ್ ಅಂದ್ರೆ ಒಂದೇ, ಬೈ ನಥಿಂಗ್ ಮೋರ್ ದೆನ್ ಅ ಲಾಫ್ಟರ್. ಇದ್ಯಾನು ಫೈಂಡ್ಸ್ ಗ್ರಿಮಿಸ್ ಅಂತ ನಕ್ಕರಲ್ಲ, ಆ ನಗಿ ಇವನಿಗೆ ಆರಾಮ ಮಾಡಿಬಿಡ್ತು. ಒಮ್ಮೊಮ್ಮೆ ಹಿಂಗ ಆಗ್ತಾವ್ರೆ. ಒಮ್ಮೊಮ್ಮೆ ವಿ ಹ್ಯಾವ್ ಟು ಬಿ ಕ್ರೂಯಲ್ ಇಫ್ ಯು ವಾಂಟ್ ಟು ಬಿ ಕೈಂಡ್ ಇನ್ ಫ್ಯೂಚರ್ ಅಂತ. ನಾವು ಟೀಚರ್ಗಳು ಮಾಡ್ತೀವಲ್ರಿ, ಹೊಡಿತೀವ್ರಿ ಒಮ್ಮೊಮ್ಮೆ ಹುಡುಗರಿಗೆ. ಅವ್ರ ಮ್ಯಾಗ ಸಿಟ್ಟಾಗ್ತಾರ, ನನಗೆ ಹೊಡೆದ ಸರ್ ಇವತ್ತು ಅಂತೇಳಿ. ಏಕವಚನದಾಗೂ ಮಾತಾಡ್ಬೋದು, ಪೇರೆಂಟ್ಸ್ ಮುಂದೆ ಹೇಳ್ಬೋದು, ನಮ್ಮನ್ನು ವಕ್ರ ದೃಷ್ಟಿಯಿಂದನೂ ನೋಡ್ಬೋದು. ಆದರೆ ಭವಿಷ್ಯತ್ ಕಾಲದೊಳಗ ಅವ್ರು ನಮ್ಮನ್ನ ದೇವರಂತ ತಿಳ್ಕೊಂತಾರ. ನಮ್ಮನ್ನು ತಿದ್ದಿ ಬುದ್ಧಿ ಹೇಳಿದಂತ ಗುರುಗಳು ನೀವು ಅಂತ, ಇಲ್ಲಿದ್ದ ನಾ ಕೆಟ್ಟ ಹಾದಿ ಹಿಡಿದಿದ್ದೆ ಅಂತ. ಅವತ್ತವ್ರಿಗೆ ನಾವು ಕ್ರೂಯಲ್ ಅನಿಸ್ಬೋದು, ಬಟ್ ಇನ್ ಫ್ಯೂಚರ್ ಡೆಫಿನೆಟ್ಲಿ ನಾವು ಕೈಂಡ್ ಆಗಿರ್ತೀವ್ರಿ, ಹೌದಲ್ಲ. ಇಫ್ ಯು ವಾಂಟ್ ಟು ಬಿ ಎ ಕೈಂಡ್ ಟೀಚರ್, sometimes we have to be cruel teachers. ಹಂಗ ಡಾಕ್ಟರ್ ಅವತ್ತಿನ ದಿವಸ ಫೈಂಡ್ಸ್ ಗ್ರಿಮಿಸ್, ಅವಾಗ ನಟ್ಟಂತದ್ದು ಫೈಂಡ್ಸ್ ಗ್ರಿಮಿಸ್ ಅನಿಸ್ತು. ಆದರೆ ಅದೇ ನಗೆನ ಅವ್ರನ್ನ ಕ್ಯೂರ್ ಮಾಡಿತು. ಕ್ಯೂರ್ಡ್ ಬೈ ನಥಿಂಗ್ ಮೋರ್ ದನ್ ಲಾಫ್ಟರ್. ಏನಿಲ್ಲ, ಸಮಟೈಮ್ಸ್ ಆರಾಮಾಗಿ ಬಿಟ್ಟಾರೆ. ಯಬಶನ ಮೇಲೆ ಏಳು ಅಂದನ, ವಾಲ್ರಿ ಆಗೋದಿಲ್ಲ ಅಂದ್ರೆ ಒತ್ತೋದಿದ್ರೆ ಏಳು ಅಂತಂದನ ಯಬಶನ. ನಡಿ ಅಂದನ, ಒಂದ್ಸಲ ಬಿದ್ದಾನ, ಒಂದ್ಸಲ ಎದ್ದನ. ಮುಂದ್ ಹಾಂಗ ರೂಢ ಮಾಡ್ಕೊಂತ, ಸರ್ ಅಡ್ಡಾಡ್ತೇನ್ರಿ ಅಂತ. ನೀನು ಅಪ್ಪನ ಹೇಳಿದ್ನೇ ನನ್ನ ಮೊದಲ ಅಂತೇಳಿ, ನಡಿ ಹೆಂಗ ಅಡ್ಡಾಡ, ಎಲ್ಲ ಅಡ್ಡಾಡ್ದು ಇಟ್ಕೊಂಡು ಅದು ಗತ್ ಕಲ್ತೇನ ಗತ್ ಅಂತ ಹೇಳಿ, ಏನ್ ನಿಗೋದಿಲ್ಲ ಅಂತೇಳಿ ಬೆದರ್ಸ್ಬಿಟ್ಟಾರ. ಆಮೇಲೆ ಅಡ್ಡಾಡಕ್ ಚಾಲು ಮಾಡ್ಬಿಟ್ಟಾನಪ್ಪ. ಆರಾಮು ಕ್ರಚಸ್ ಎಲ್ಲ ಅದು ಅಡ್ಡಾಡ್ಬಿಡ್ತಾನ. ಹಾಗಾದ್ರೆ ಮೊದಲು ಇದ್ದದ್ದು ಒಂದು ಕಪ್ಪು ನರಿದೊಳಗರೆ, ಒಂದು ಪ್ರೆಸಿಡೆನ್ಸ್ ಒಳಗಿದ್ರು. ನಮ್ಗೆಲ್ಲ ದೇವ್ರ ಶಕ್ತಿ ಕೊಟ್ಟಿದ್ದಾಗ್ಯೂ ಸಹಿತ ನಮ್ಗೆ ಶಕ್ತಿ ಇಲ್ಲ ಅಂತ ಅನ್ಕೊಂಡು, ಹೌದಲ್ಲ. ಆರಾಮಾಗಿ ಅಡ್ಡಾಡ್ತಾರ ಈಗ. ಆದ್ರೆ ಒಂದು ನಗಿಸ್ತಾರಲ್ಲ ಲಾಸ್ಟಿಗೆ ಬರ್ಟಾಟ್ ಬ್ರೆಟ್ ಅವರು. ಏನ್ ನಗಿಸ್ತಾರ ಅಂದ್ರ, ಸಮಟೈಮ್ಸ್ ದೋ ವೆನ್ ಐ ಸಿ ಸ್ಟಿಕ್ಸ್ ಅಂದ್ರೆ ಕ್ರಚಸ್. ಯಾರಾದ್ರೂ ಇವ ಬಜಾರ್ದಾಗ ಹೊಂಟಾರ ಅಂತ ತಿಳಿಯರಿ, ಇವ ಕ್ರಚಸ್ ಯೂಸ್ ಮಾಡೋದು ಬಿಟ್ಟು ಬಿಟ್ಟಾರೆ, ಆರಾಮ್ ಹಂಗ ಅಡ್ಡಾಡ್ತಾರ, ಹೌದಾ. ಯಾರೋ ಒಬ್ರು ಇವನ್ ತರ ಈ ಕ್ರಚಸ್ ಹಿಡ್ಕೊಂಡು ಹೋಗೋವ್ರನ್ನ ಇವ್ರು ಏನಾದ್ರು ನೋಡಿಬಿಟ್ರ ಅಂತಂದ್ರ ಇವ್ರ ನೆನಪಾಗಿ ಬಿಡದಂತ, ನಾನು ಕುಂಟಿದ್ದೀನಿ ಅನ್ನುವಂಥದ್ದು. ಅವಾಗ ಒಂದ್ ಸ್ವಲ್ಪ ಕುಟ್ಟಕ್ ಚಲೋ ಮಾಡ್ತಾರಂತ.
ಮತ್ತದು ಮರುವಾದ್ಮೇಲೆ ಮತ್ತೆ ಸಹಜ ಅಟ್ಯಾಕ್ ಶುರು ಮಾಡ್ತಾರಂತೆ. ಇದ್ರ ಏನದ್ರ ಅರ್ಥ ಆಗದ್ರ? ನಿಜವಾಗಿಯೂ ನಮಗ ನಾವು ಆ ವೀಕ್ನೆಸ್ ಇರೋದೇ ಇಲ್ಲ ನಮಗೆ, ಬಟ್ ನಾವು ಆ ವೀಕ್ನೆಸ್ ನಮ್ಗೆ ಐತಿ ಅನ್ನುವಂತ ಒಂದು ಕಲ್ಪನೆ ಒಳಗೆ ಇರ್ತೇವೆ ನಾವು. ಬಹಳ ಚಂದ, ಇದು ಬಹಳ ಬಹಳ ಎಫೆಕ್ಟಿವ್ ಲೈನ್ ಅಂದ್ರೆ ಅದು. ಸಮಟೈಮ್ಸ್ ದೋ ವೆನ್ ಐ ಸಿ ಸ್ಟಿಕ್ಸ್ ಸಂಬಡಿ ಯೂಸಿಂಗ್, ಬೇರೆ ಯಾರಾದ್ರೂ ಬಗಲಾಗಿ ಇಟ್ಕೊಂಡು ಹೊಂಟದ್ದನ್ನು ಇವ್ರು ನೋಡಿದ್ರು ಅಂದ್ರ ಇವ್ರ ನೆನಪಾಗಿ ಬಿಡ್ತದ ನಾ ಕುಂಟದಿನಲ್ಲ ಅಂತೇಳಿ. ಐ ವಾಕ್ ವರ್ಸ್ ಫಾರ್ ಸಮ್ ಅವರ್ಸ್ ಆಫ್ಟರ್, ಅದ ನಂತರ ಒಂದ್ 2-3-4 ತಾಸು ಕುಂಟಾಕ್ ಚಾಲು ಮಾಡ್ತಾರಂತೆ ಇವರು. ಹಿಂಗ ನೋಡ್ರಿ, ಕುಡಿದವರು ಕುಡಿಯುವುದು ಬಿಟ್ಟ ಅಂತಂದ್ರ, ಯಾರ ಕುಡ್ದದ್ ನೋಡಿದ್ರ ಬಾಟ್ಲಿ ನೋಡಿದ್ರ ಸ್ವಲ್ಪ ಕುಡಿಬೇಕಂತ ಅನಿಸ್ಬಿಡ್ತದೆ ಮತ್ತ ಹೊಳ್ಳಿ ಅಂತ ಹೇಳಿದ್ರೆ. ಅದೇನು ಅವಶ್ಯಕತೆ ಇರೋದಿಲ್ಲ, ಬಿಟ್ಟು ಹೋಗ್ಬೋದು. ಬಟ್ ಯಾಕಂದ್ರೆ ಲವ್ಲಿ ಆಗಿಬಿಟ್ಟಿರ್ತಲ್ಲ ಅದು ಅಂತೇಳಿ. ಹಿಂಗ್ ಬಿಡ್ಬೇಕಂದ್ರೆ ಬಿಡ್ಬೋದ್ರಿ, ಕಲಿಬೇಕಂದ್ರೆ ಏನಾದ್ರೆ ನಾವು ಕಲಿಬಹುದು. ನಾವು ಮೊಬೈಲ್ ಫೋನ್ ಯೂಸ್ ಮಾಡೋದಂದ್ರೆ ಕಲಿಬಹುದ್ರಿ ಮನಸ್ಸು ಮಾಡಿದ್ರ ಅಂತ ಹೇಳಿ. ಕಂಪ್ಯೂಟರ್ ಲ್ಯಾಪ್ಟಾಪ್ ಬರೋದಿಲ್ಲ ನಮ್ಗೆ, ಏಜ್ ಆಗೈತೆ ಅಂತ ಅನ್ಕೊಂತೀವ್ರಿ. ಹಾಗೇನಿಲ್ಲ, ಏಜ್ ಆಗೈತೆ ಅನ್ನುವಂತ ಒಂದು ಕ್ರಚಸ್ ಇಟ್ಕೊಂಡು ನಿಂತು ಬಿಟ್ಟವ್ರಿ. ಕಲಿಬಹುದು ಅಂತ ಹೇಳ್ತಾರ ಸರ್. ಇದ್ರ ಮೇಲೆ ಕ್ವಶನ್ಸ್ಗಳು ಅದಾವ್ರಿ. ಹೌ ಡಿಡ್ ದ ಫಿಸಿಷಿಯನ್ ಲಾಫ್? ಫೈಂಡ್ಸ್ ಗ್ರಿಮಿಸ್ ಅಂತ ಐತಲ್ರಿ, ಹೆಂಗನಾಗತ್ತಾನ ಡಾಕ್ಟರ್? ಇಲ್ಲ ಐತ್ ನೋಡ್ರಿ. ವಿತ್ ಎ ಫೈಂಡ್ಸ್ ಗ್ರಿಮಿಸ್ ಹೆಂಗ್ ಮಾಡ್ತಾರ? ವೈ ಕುಡಂಟ್ ಹಿ ವಾಕ್? ಯಾಕ್ರಿ ನಿಮ್ಗೆ ಕ್ರಚಸ್ಸು ಅಂತ ಕೇಳ್ತಾನ. ಐ ಆಮ್ ಲೇಮ್ ಅಂತ ಅನ್ನಲ್ರಿ ಅಲ್ಲಿ, ಎಲ್ಲಿ ಹೇಳ್ತಾರ ನೋಡ್ರಿ. ಹಿ ಡಿಮಾಂಡೆಡ್ ವೈ ಕ್ರಚಸ್ ಅಂತ ಕೇಳ್ತಾರ. ಅಂದ್ರ ಐ ಕುಡ್ ನಾಟ್ ವಾಕ್ ಫಾರ್ ಸ್ಟೆಪ್ ಫಾರ್ 7 years ಅಂತ ಐತಲ್ಲ. ಯಾಕೆ ನಡ್ಯಕ್ ಆಗೋದಿಲ್ಲ ಅಂತಂದ್ರೆ ಗೊತ್ತಿಲ್ಲ. ಹೋಗಿ ಡಾಕ್ಟರ್ ಕೇಳ್ತಾರ. ಡಾಕ್ಟರ್ ಹತ್ರ ಹೋಗಿ ನಾವ್ ಎದ್ಕೋ ಯಾಕ್ರಿ ಕ್ರಚಸ್ ಅಂತ ಕೇಳಿದ್ರ, ಅದಕ್ಕೆ ಇವ್ರು ಏನ್ ಹೇಳ್ತಾರ, ಐ ಆಮ್ ಲೇಮ್ ಅಂತ ಹೇಳಿ ಅಂತಾರ. ಹಾಗಾದ್ರೆ ಕ್ವಶನ್ ಏನದ? ವೈ ಕುಡಂಟ್ ಹಿ ವಾಕ್ ಅಂತದ, ಹಿ ವಾಸ್ ಲೇಮ್ ಅಂತ ಅನ್ಬೇಕು ನಾವ್ರೆ. ಹಿ ವಾಸ್ ಲೇಮರ್ ಅನ್ರಿ, ಇದಕ್ಕಿನ ಬೆಟರ್ ಅಂದ್ರೆ ಹಿ ಥಾಟ್ ಹಿ ವಾಸ್ ಲೇಮ್. ಅವ ಆಕ್ಚುಲಿ ಲೇಮ್ ಇದ್ದಲ್ರಿ, ಬಟ್ ಅವ ತಿಳ್ಕೊಂಡಿದ್ದ ನಾ ಲೇಮ್ ಅದೀನಿ ಅಂತ ಹೇಳಿದ್ರೆ. He thought, he ಅಂದ್ರೆ writer, but thought Brecht. The poet thought, the narrator thought, the speaker thought he was a lame. See question. The physician asked the speaker to dash the floor, to crawl across the floor. ನಡಿರಿ, ಇಲ್ಲಿ ಬಿದ್ಕೊಂತ ಹೋಗ್ರಿ, ಅದಕ್ಕೆ ಏನಾಗುತ್ತದೆ ಬೇಡ್ರಿ, ನಾ ಹೇಳ್ತೇನೆ. ಇಲ್ಲ, ಕ್ರಾಲ್ ಅಕ್ರಾಸ್ ದ ಫ್ಲೋರ್, ತೆಗೊಳ್ಕೊಂತ ಹೋಗ್ರಿ, ನಡ್ಯಾಕ್ ಬರ್ಲಿ, ಕಾಲ್ ಕಿತ್ತಡಕ್ಕ ಬೀಳ್ರಿ ನೆಲಕ್ಕ, ದೇಕ್ಕೊಂತವ್ರು ಹಾವು ಹಚ್ಚೋಳು ಹೋಗ್ತಾವ್ ಹಟ್ಟಿಲ್ಲ ಹಂಗತ ಹೋಗ್ರಿ ಅಂತ. ಟು ಕ್ರಾಲ್ ಅಕ್ರಾಸ್ ದ ಫ್ಲೋರ್, ಫಿಲ್ ಅಪ್ ದ ಬ್ಲಾಂಕ್ ಮಾಡ್ಬೇಕಾಗಿತ್ತು. ಹೌ ಲಾಂಗ್? ಎಷ್ಟು ವರ್ಷ, ಎಷ್ಟು ಸಮಯ? ಡಸ್ ದ ಸ್ಪೀಕರ್ ಕುಡಂಟ್ ವಾಕ್ 7 years ಅಂತ ಫಸ್ಟ್ ಲೈನ್ ದಾಗ ಬಂತಲ್ಲ. ಐ ಕುಡಂಟ್ ವಾಕ್ ಫಾರ್ 7 years ಅಂತ. 7 years ಐ ಕುಡ್ ನಾಟ್ ವಾಕ್ ಅ ಸ್ಟೆಪ್. ಹಾಗಾದ್ರೆ ಆನ್ಸರ್ ಏನಾಗ್ತದೆ? ಫಾರ್ 7 years. ನೆಕ್ಸ್ಟ್ ಕ್ವಶನ್, ABC 4 ಆನ್ಸರ್ 4 ಅಂಡರ್ಲೈನ್ ಮಾಡಿನಲ್ರಿ. 4 ಅಂಡರ್ಲೈನ್ ಮಾಡಿ. ಈ ಕ್ವಶನ್, which adjective describes the crutches? ಲವ್ಲಿ ಕ್ರಚಸ್. ಹಿಂಗ ಇರ್ತದ್ರಿ. ಯಾವ್ದಕ್ಕಾರ ಅಡಿಕ್ಟ್ ಆಗೋದಂದ್ರ ಅದು ನಮಗ್ ಲವ್ಲಿ ಕಾಣಿಸ್ತೈತ್ರಿ, ನಮ್ ಭ್ರಮೆ ಆದ್ರೆ. ಲವ್ಲಿ ಕ್ರಚಸ್ ಅದು ಎಲ್ಲಿದೆ? ಇಲ್ಲದ ನೋಡ್ರಿ, ಲವ್ಲಿ ಕ್ರಚಸ್ ಅಂತ ಐತೆ ನೋಡಿ. ಲವ್ಲಿ ಕ್ರಚಸ್. Which adjective? ಆಯ್ತಾ? Where did the physician
ಥ್ರೋ ದ ಬ್ರೋಕನ್ ಕ್ರಚಸ್ ಇನ್ ಫೈರ್ ಪ್ಲೇಸ್ ರೀ. ಎಲ್ಲಿ ಒಗಿತಾರ ಅವರು ತಗೊಂಡ್ರು, ಫಿಸಿಷಿಯನ್ ಡಾಕ್ಟರ್ ತಗೊಂಡು ಥ್ರೂ ದೆಮ್ ಇನ್ ಫೈರ್ ಪ್ಲೇಸ್, ಒಲೆ ಆಗೋಗದ್ ಬರ್ತಾನ. ಮಾರಣ ಹೆಂಡತಿ ಒಗಿತಾರಲ್ಲ, ಅರೌಂಡ್ ಮೆಡಿಸಲ್ ಕ್ರೀಪರ್ ಲೆಸ್ ತಂದೊಳಗ್ರೆ ಲೀವ್ಸ್ಗಳನ್ನ. ಓಕೆ, ವಾಟ್ ಕ್ಯೂರ್ಡ್ ದ ಸ್ಪೀಕರ್? ಸ್ಪೀಕರ್ ನಥಿಂಗ್ ಮೋರ್ ದೆನ್ ಎ ಲಾಫ್ಟರ್. ಏನು ಗುಳಿಗೆ ಕೊಟ್ಟ, ಇಂಜೆಕ್ಷನ್ ಕೊಟ್ರ, ಏನಿಲ್ರಿ, ಇಲ್ಲೇ ಇತ್ತು ನೋಡ್ರಿ. ಕ್ಯೂರ್ಡ್ ಬೈ ನಥಿಂಗ್ more than a laughter, nothing more than a laughter is equal to only laughter ಅನ್ನಂಗ್ರಿ. ಲಾಫ್ಟರ್ ಕ್ಕಿಂತ ಹೆಚ್ಚಿಂದ ಏನೋ ಇಲ್ಲ, ಬರೇ ನಕ್ಕ. ಆದರೆ ನಕ್ಕದ ಹೆಂಗಿತ್ತು, ಫಿಯಾನ್ಸ್, ಗ್ರಿಮಿಸ್ ಅಂತನಾಗಿ ಅದು ಸಿಟ್ಟು ಬರ್ತದಲ್ಲ. ಓಕೆ, what happens when the speaker sees the sticks? ಯಾರಾದ್ರೂ ಬಗಲ ಬಡಿಗೆ ಇಟ್ಕೊಂಡದ್ ನೋಡಿದ್ರೆ ಅಂದ್ರ he walks for some time worse. ಇಲ್ಲ ನೋಡ್ರಿ, I walk worse for some hours after. he ಅಂತಂದ್ರೆ ನೀವು I ಅಂತ ಹೋಗ್ಬಾರ್ದು. ಅವ್ರು ಬರೆಯವ್ರು I ಅಂತಾರ, ನಾವು ಆನ್ಸರ್ ಬರೆಯವ್ರು ನಮ್ಗಲ್ಲ, ಅದು ಬೇರೆ ಅವ್ರು ನಾವು ಹೇಳ್ತಿರ್ತೀವಿ. ಥರ್ಡ್ ಪರ್ಸನ್, ಫಸ್ಟ್ ಪರ್ಸನ್ಸ್ ಎಲ್ಲ ಥರ್ಡ್ ಪರ್ಸನ್ ಆಗ್ಬೇಕ್ರಿ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಆಗ್ಬೇಕು ನಮ್ಮ ಆನ್ಸರ್ ತೊಳಗ್ರಿ. he walks worse for some hours after. complete the analogy. ರಿಲೇಟಿಂಗ್ ವರ್ಡ್ ಮಾಡಂತಾರ. ಇದಕ್ಕೆ ಏನ್ ರಿಲೇಟ್ ಅದ, ಹೆಂಗ್ ರಿಲೇಟ್ ಅದ ಇದು? ಕೇಮ ಲೇಮ್ ರೈಮಿಂಗ್ ವರ್ಡ್ ಇವು. ಗ್ರಿಮಿಸ್, ಗ್ರಿಮೇಸ್ ಅನ್ಬೇಡ್ರಿ, ಅದಕ್ಕೆ ಗ್ರಿಮಿಸ್ ಅಂತ ಅನ್ರಿ. ಗ್ರಿಮಿಸ್ಕ ಪೋಯಮ್ದ ನೋಡೋಣ ಬರ್ರಿ ಏನೈತಿ ಅಂತೇಳಿ. ಗ್ರಿಮಿಸ್ ಫೈರ್, ಇದಕ್ಕೆ ತಪ್ಪು ಮಾಡ್ಕೊಂಡ್ರೆ ಗ್ರಿಮೇಸ್ ಅಂದ್ರೆ ಫೈರ್ ಪ್ಲೇಸ್ ಅನಿಸ್ತೈತಿ ನಮಗ್ರಿ. ಗ್ರಿಮೇಸ್ ಅಂತ ತಪ್ಪು ಉಚ್ಚಾರ ಮಾಡಿದ್ರೆ ಫೈರ್ ಪ್ಲೇಸ್ ಮೇಸ್ ಪ್ಲೇಸ್ ಅನಿಸ್ತೈತಿ. ತಪ್ಪು, ಗ್ರಿಮೇಸ್ ಅಲ್ಲ ಇದು, ಇದು ಗ್ರಿಮಿಸ್. ಇದಕ್ಕೆ ರೈಮಿಂಗ್ ವರ್ಡ್ ಆಗುವಂಥದ್ದು ಕ್ರಚಿಸ್. ಗ್ರಿಮಿಸ್, ಕ್ರಚಿಸ್, ಗ್ರಿಮಿಸ್, ಕ್ರಚಿಸ್. ಹಾಗಾದ್ರೆ ಗ್ರಿಮಿಸ್ ಅವ್ರು ಕೊಟ್ಟಾರ, ನಾವಿಲ್ಲೇ ಏನ್ ಮಾಡಬೇಕಾಯ್ತು, ಕ್ರಚಿಸ್ ಅಂತ ಶಬ್ದ ಬರ್ಕೋಬೇಕು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.